ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ ಪ್ರಥಮ ಭಾಷೆ ಕನ್ನಡಗೆ ದ್ವಿತೀಯ ರೂಪನಾತ್ಮಕ ಪರೀಕ್ಷೆ FA2ಗೆ ಒಂದು LBA ಆಧರಿಸಿ ರಚಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳು ಬರ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಜಸ್ಟ್ ಚೆಕ್ಔಟ್ ಮಾಡ್ತಾ ಇರಿ. ಪ್ರತಿ ವಿಷಯದಲ್ಲಿ ನಿಮಗೆ 2 ರಿಂದ 3 ಕ್ವಶನ್ ಪೇಪರ್ಸ್ಗಳನ್ನು ನಾವುಗಳು ನಿಮಗೆ ಪ್ರೊವೈಡ್ ಮಾಡ್ತೀವಿ. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಆಲ್ರೆಡಿ 8ನೇ ಕನ್ನಡ ಪ್ರಶ್ನೋತ್ತರ ಅಂತ ಇದೆ, ಸುಮಾರಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಅವೆಲ್ಲವುಗಳನ್ನು ನೋಡಿದರೆ ಖಂಡಿತವಾಗಿ ನೀವೇನು ಮಾಡ್ಬೋದು, ಒಳ್ಳೆಯ ಅಂಕಗಳನ್ನು ಎಕ್ಸಾಮಲ್ಲಿ ಗಳಿಸ್ಬೋದು. ಸೊ ಕೇವಲ ಆಗಸ್ಟಲ್ಲಿ 15% ಸಿಲೆಬಸ್ ಮಾತ್ರ ಮುಗಿಬೇಕು. ಅಂದರೆ 3 ಪಾಠ. 3ನೇ ಗದ್ಯ ಪಾಠ ನೀರು ಕೊಡದ ನಾಡಿನಲ್ಲಿ, 3ನೇ ಪದ್ಯ ಪಾಠ ಬೇವು ಬೆಲ್ಲ ದೊಡಿಡಲೇನು ಫಲ, ನೆಕ್ಸ್ಟ್ 2ನೇ ಪಠ್ಯಪೂರಕ ಪಾಠ ಆಹುತಿ ಅಂತ. ಸೊ ಒಟ್ಟು ನೀರು ಕೊಡದ ನಾಡಿನಲ್ಲಿಗೆ 10 ಅಂಕ, ಬೇವು ಬೆಲ್ಲ ದೊಡಿಡಲೇನು ಫಲಕ್ಕೆ 7 ಅಂಕ, ಆಹುತಿಗೆ 3 ಅಂಕ, ಒಟ್ಟು 20 ಅಂಕ. ಸೊ ಈ ಥರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿತ್ತು. ಇದು ಉದ್ದಿಷ್ಟವಾರು ಅಂಕ ಹಂಚಿಕೆ. ಪ್ರಶ್ನೆ ವಿಧಗಳಿದ್ದಾವೆ. ವಸ್ತುನಿಷ್ಠ 6 ಅಂಕಕ್ಕೆ ಬಳಕೆ ಮಾಡಿದ್ದೀವಿ. ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4, ಒಟ್ಟು 20 ಅಂಕ. ಇದು ಕ್ಲಿಷ್ಟತೆ ಮಟ್ಟ ಇರೋದು. ಪಾಠಗಳಿದ್ದಾವೆ. ಗದ್ಯ ಪಾಠಕ್ಕೆ 10 ಅಂಕ, ಪದ್ಯ ಪಾಠಕ್ಕೆ 7, ಪೂರಕ ಪಾಠಕ್ಕೆ 3, ಒಟ್ಟು 20 ಅಂಕ. ಇದು ಪಾಠವಾರು ಅಂಕ ಹಂಚಿಕೆ ಇದೆ. ನೀರು ಕೊಡದ ನಾಡಿನಲ್ಲಿ ಗದ್ಯ ಪಾಠಕ್ಕೆ 1 ಅಂಕದ 2, 2 ಅಂಕದ 2, 4 ಅಂಕದ 1, 5 ಪ್ರಶ್ನೆ 10 ಅಂಕ. ಬೇವು ಬೆಲ್ಲ ದೊಡಿಡಲೇನು ಫಲಕ್ಕೆ 1 ಅಂಕದ 3, 2 ಅಂಕದ 2, ಒಟ್ಟು 5 ಪ್ರಶ್ನೆ 7 ಅಂಕ. ಆಹುತಿ ಪಠ್ಯಪೂರಕ ಪಾಠಕ್ಕೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ ಇದ್ದಾವೆ. ಒಟ್ಟಾರೆ ಇಲ್ಲಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಒಟ್ಟು 1 ಅಂಕದ 6, 2 ಅಂಕದ 5, 4 ಅಂಕದ 1, 12 ಪ್ರಶ್ನೆ 20 ಅಂಕಗಳಿಗೆ ಬಳಕೆಯನ್ನು ಮಾಡಿರೋದು. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಇದನ್ನು ನಾನು ನಿಮಗೆ ಡೈರೆಕ್ಟಾಗಿ ಕೀ ಆನ್ಸರ್ಸ್ ಕಾಪಿನೇ ತೋರಿಸ್ತೀನಿ. ದ್ವಿತೀಯ ರೂಪನಾತ್ಮಕ ಪರೀಕ್ಷೆ ಆಗಸ್ಟ್ 2026, ತರಗತಿ 8, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 20, ಸಮಯ 40 ನಿಮಿಷ, ಮಾದರಿ ಉತ್ತರಗಳು. ಫಸ್ಟ್ ಮೀನ್ಸ್ ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರಿಬೇಕು ಅಂತ ನಿಮಗೆ ಕೇಳಿದರು. ಅದರಲ್ಲಿ ಫಸ್ಟ್ ಏನಾಗಿತ್ತಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕೇಳಿದ್ದಾರೆ. ಎ ದಿನಪತ್ರಿಕೆ, ಬಿ ಪ್ರವಾಸ, ಸಿ ಹುನ್ನಾರ, ಡಿ ನಿಲ್ದಾಣ. ಇಲ್ಲಿ ತಕ್ ರ ಇದೆ, ಇದು ಪಕ್ ರ ಇದೆ, ಇದು ಲಕ್ ದ ಇದೆ, ಸೊ ನಕ್ ನ ಇದೆ. ಸೊ ಹುನ್ನಾರ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಸೆಕೆಂಡ್ ಒನ್ ದ್ವಿತೀಯ ವಿಭಕ್ತಿಯ ಹೊಸಗನ್ನಡ ಪ್ರತ್ಯಯ ಅಂತ ಕೇಳಿದರು. ಎ ಅನ್ನು, ಬಿ ದೆಸೆಯಿಂದ, ಸಿ ಇಂದ, ಡಿ ಅಲ್ಲಿ. ಸೊ ದ್ವಿತೀಯದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಅನ್ನು, ಪ್ರಥಮವು ದ್ವಿತೀಯ ಅನ್ನು. ಇನ್ನು ಸೆಕೆಂಡ್ ಮೇನ್ಸಲ್ಲಿ ಸಂಬಂಧೀಕರಣ, ಇಲ್ಲಿನೂ ಕೂಡ 2 ಪ್ರಶ್ನೆಗಳನ್ನು ಕೊಟ್ಟಿದ್ವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪುಣ್ಯ ಹುಣ್ಯ ಪ್ರಾಣ ಡ್ಯಾಶ್ ಅಂತ ಇದೆ, ತತ್ಸಮ ತದ್ಭವ ಇತ್ತು ಹರಣ. 4ನೇ ಪ್ರಶ್ನೆ ಗೆ ಚತುರ್ಥಿ ವಿಭಕ್ತಿ ಉ ಡ್ಯಾಶ್ ಅಂತ ಇದೆ. ಸೊ ಪ್ರಥಮ ಉ ಆಗ್ತದೆ. ಸೊ ಪ್ರಥಮ ವಿಭಕ್ತಿ ಅನ್ನೋದನ್ನು ನೀವು ಬರಿಬೇಕು. 1 ಅಂಕದ 2 ಪ್ರಶ್ನೆ ಬಳಕೆ ಮಾಡಿದ್ದೀವಿ. ಇಲ್ಲಿ ಕೂಡ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಉತ್ತರ, ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿನ ಕಪಟತನವನ್ನು ಬಿಡಬೇಕು. ಪ್ರಶ್ನೆ 6 ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಉದ್ಯೋಗವೇನು. ಉತ್ತರ, ರೈಲಿನಲ್ಲಿ ಸಿಕ್ಕಿದ್ದ ಮುದುಕ ರತ್ನದ ವ್ಯಾಪಾರಿಯಾಗಿದ್ದನು ಅಂತ ಬರಿಬೇಕು. ಇನ್ನು 2 ಅಂಕದ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 3 ಪ್ರಶ್ನೆ 6 ಅಂಕ. ಪ್ರಶ್ನೆ 7 ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು. ಉತ್ತರ, ನಮ್ಮ ದೇಶದಲ್ಲಿ ಸಿಗುವಂತೆ ಬಾಯಾರಿಕೆಯಾದಾಗ ನೀರು ಸಿಗೋದಿಲ್ಲ ಮತ್ತು ನೀರು ಕೊಡುವ ಸಂಪ್ರದಾಯವೂ ಇಲ್ಲ. ವಿದೇಶಗಳಲ್ಲಿ ಬಾಯಾರಿಕೆಗೆ ಕೋಲಾಗಳು, ಫ್ರೆಂಚ್ ಪ್ರೆಸ್ ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಪ್ರಶ್ನೆ 8 ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ಅಂತ ಕೇಳಿದ್ದಾರೆ. ಉತ್ತರ, ಲೇಖಕಿಯರು ವಿದೇಶಕ್ಕೆ ಹೋಗಲು ದೆಹಲಿಗೆ ಬಂದಿದ್ದರು. ರೋಹತಕ್ ರಸ್ತೆಯ ಅವರ ಅತ್ತೆಯ ಮನೆಗೆ ಹೋಗುವಾಗ ಗುರುದ್ವಾರಗಳ ಬಳಿ ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ಕುಡಿಸುತ್ತಿದ್ದರು. ಪ್ರಶ್ನೆ 9 ಶಾಂತಿಯಲ್ಲಿದ್ದ ಯಾವ ಗುಣಗಳು ಯುವಕನನ್ನು ಆಕರ್ಷಿಸಿದವು. ಉತ್ತರ, ಯುವಕನು ಹೇಳಿಕೊಟ್ಟ ಪಾಠವನ್ನು ಶಾಂತಿಯು ಚುರುಕಾಗಿ ಕಲಿಯುತ್ತಿದ್ದಳು. ಅವಳ ಸೌಂದರ್ಯವನ್ನು ಆವರಿಸಿದ ದುಃಖ, ವಿದ್ಯೆಯಲ್ಲಿ ಅವಳಿಗಿದ್ದ ಅಭಿರುಚಿ,
ಮಿತವಾದ ಮಾತು ಇವೆಲ್ಲ ಗುಣಗಳು ಯುವಕನನ್ನು ಆಕರ್ಷಣೆಯನ್ನು ಮಾಡ್ತವೆ. ಮುಂದಿನ ಪ್ರಶ್ನೆ, ಕವಿ ಅಥವಾ ಲೇಖಕರ ಜನ್ಮಸ್ಥಳ ಕಾಲ ಕೃತಿಗಳನ್ನು ಬರಿಬೇಕು, ಅದರಲ್ಲಿ ಪುರಂದರದಾಸರು ಅಂತ ಕೇಳಿದ್ದಾರೆ. ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾದ ಪುರಂದರದಾಸರು ಈಗಿನ ಮಹಾರಾಷ್ಟ್ರದ ಸಾಮಾನ್ಯ ಶಕ ವರ್ಷ 1486ರಲ್ಲಿ ಜನಿಸಿದರು. ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ, ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಆಭರಣ ವ್ಯಾಪಾರಿಯಾಗಿದ್ದ ಶಿವರು ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯವನ್ನು ತಾಳ್ತಾರೆ. ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸ್ತಾರೆ. ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಅನಿಸಿಕೊಳ್ತಾರೆ. ನೆಕ್ಸ್ಟ್ ಒನ್, ಇವರ ಅಂಕಿತ ಪುರಂದರ ವಿಠಲ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಒಂದು ಸಂದರ್ಭ ಮತ್ತು ಸ್ವಾರಸ್ಯದ ಒಂದು ಹೇಳಿಕೆ ಕೊಟ್ಟಿತ್ತು, ಅದು ಕೂಡ 3ನೇ ಪದ್ಯದ ಒಂದು ಸಾಲಿತ್ತು. 2 ಅಂಕಕ್ಕೆ ಮಾತಾಪಿತರನ್ನು ಬಳಲಿಸುವಾತನು ಅಂತ ಇದೆ. ಇಲ್ಲಿ ಫಸ್ಟ್ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ನೀಟಾಗಿ ಬರೀಬೇಕು. ಆಯ್ಕೆ ಏನಿದೆ ಅಂದರೆ, ಈ ಮೇಲಿನ ವಾಕ್ಯವನ್ನು ಪುರಂದರದಾಸರು ಅವರು ಬರೆದಿರುವ ಬೇವು ಬೆಲ್ಲದೊಳಡಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ತನ್ನ ತಂದೆ ತಾಯಿಗಳನ್ನು ಬಳಲಿಸಿ ಯಾತ್ರೆಯನ್ನು ಮಾಡಿ ಪ್ರಯೋಜನವಿಲ್ಲ, ಹಾಗೆಯೇ ಘಾತಕವನ್ನು ಹೊಂದಿ ಗೀತೆಯನ್ನು ಓದಿದರೆ ಫಲ ದೊರೆಯುವುದಿಲ್ಲ ಎಂದಿದ್ದಾರೆ. ಪುರಂದರದಾಸರು ಸ್ವಾರಸ್ಯ, ಯಾತ್ರೆ ಮಾಡುವುದರಿಂದ ಗೀತೆ ಓದುವುದರಿಂದ ಒಳ್ಳೆಯದಾಗ್ತದೆ ಎಂಬ ನಂಬಿಕೆ ಸಹಜ. ಆದರೆ ಮನದಲ್ಲಿ ದುರ್ಗುಣಗಳನ್ನು ಹೊಂದಿ ಹೆತ್ತ ತಂದೆ ತಾಯಿಗಳನ್ನು ನಿರ್ಲಕ್ಷಿಸಿ ಪುಣ್ಯಕ್ಷೇತ್ರ ಮಾಡಿದರೆ ಸದ್ಗತಿ ದೊರೆಯಲಾರದು ಎಂಬುದು ಪುರಂದರದಾಸರ ಒಂದು ಮಾತಿನ ಸ್ವಾರಸ್ಯ. ಲಾಸ್ಟ್ 4 ಮಾರ್ಕಿಗೆ ಕೊಟ್ಟಿತ್ತು, ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೀರಿ ಅಂತ ಕೇಳಿದ್ದಾರೆ. ಲೇಖಕಿ ಮತ್ತು ಅವರ ಮಗಳು ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ಪಾಯಿಂಟ್ ಜಾಯಿಂಟಲ್ಲಿ ಹೋಗಿ ಕುಳಿತರು. ಅಲ್ಲಿ ನೀರು ತಂದಿಡಲಿಲ್ಲ. ಐಸ್ ಕ್ರೀಮ್ ತಿಂದ ಅವರು ನೀರು ಬೇಕು ಎಂದು ಕೇಳಿದರು. ಮಿನರಲ್ ವಾಟರ್ ಎಂದು ವೇಟರ್ ಪ್ರಶ್ನಿಸಿದರು. ಇಲ್ಲಪ್ಪ, ಸಾಮಾನ್ಯ ನೀರು ಎಂದರು. ಮಾಯವಾದ ವೇಟರ್ 15 ನಿಮಿಷಕ್ಕಾದರೂ ಬರಲೇ ಇಲ್ಲ. ಕಾದು ಕಾದು ಸುಸ್ತಾಗಿ ಕೊನೆಗೆ ಕೌಂಟರಿಗೆ ಹೋಗಿ ಬಿಲ್ಲು ಕೊಟ್ಟು ಹೊರಬಿದ್ದರು. ಅದೇ ವೇಟರ್ ಪುಟ್ಟ ಪುಟ್ಟ ಬಾಟಲಿಗಳಲ್ಲಿ ಮಿನರಲ್ ವಾಟರ್ಗಳನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡಿದ್ದು ಕಂಡುಬತ್ತು. ಮಿನರಲ್ ವಾಟರ್ ಎಂದ ಅವರು ಕೇಳುವ ಭಂಗಿ ಭಾವ ಹೇಗಿರುತ್ತದೆ ಎಂದರೆ, ನಿಮಗೆ ಆರ್ಡಿನರಿ ವಾಟರ್ ಎಂದು ಕೇಳಲು ಹಿಂಜರಿಕೆಯಾಗಬೇಕು. ಮತ್ತೊಂದು ದಿನ ಮಾಲತಿಯೊಡನೆ ಇಂದಿರಾನಗರದ ಪುಟ್ಟ ಜಾಯಿಂಟ್ಗೆ ಹೋಗಿ ಮಿಸಿಸಿಪಿ ಮಡ್ ಫೀ ಆರ್ಡರ್ ಮಾಡಿದರು. ದೊಡ್ಡ ಬಿಳಿ ಪಿಂಗಾಣಿ ತಟ್ಟೆಯಲ್ಲಿ ಕೇಕ್ ಮತ್ತು ಐಸ್ ಕ್ರೀಮ್ ಇರಿಸಿ ಮೇಲೆ ಕೋಕೋ ಪುಡಿ ಉದುರಿಸಿ ಆಕರ್ಷಕವಾಗಿ ತಂದಿಟ್ಟರು. ಇಲ್ಲೂ ನೀರು ಕೊಟ್ಟಿರಲಿಲ್ಲ. ನೀರು ಕೊಡಿ ಎಂದರೆ ಮಿನರಲ್ ವಾಟರ್ ಎಂದಳು ಸರ್ವ್ ಮಾಡುತ್ತಿದ್ದ ಹುಡುಗಿ. ಇಲ್ಲ, ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದಳು. ಮತ್ತೆ ಲೇಖಕಿಯವರು, ಬನ್ನಿ ಮಾಲತಿ ಸಾಗರ್ಗೆ ಪಾನಿಪರಿ ತಿನ್ನೋಣ ಎಂದೆ. ಎದುರಿಗೊಂದು ಸಾಗರ ಹೋಟೆಲ್ ಇತ್ತು. ನುಗ್ಗಿದ್ರು. ಕುಳಿತೊಡನೆ ವೇಟರ್ ಬಂದು 4 ಲೋಟ ನೀರು ತಂದಿಟ್ಟ. ಬರೀ ಬಾಯಲ್ಲ, ಮನಸ್ಸು ತಂಪಾಯಿತು ಅನ್ನೋದನ್ನು ಬರಿಬೇಕು. ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ, ಚೆನ್ನಾಗಿ ಓದಿ ಪ್ರಿಪೇರ್ ಆಗಿ. ಗುಡ್ ಲಕ್.